ಬಾಸು 45 ಜಿ5ದಾಗ ಅವೈಲೇಬಲ್ ಅದ. ಶಿವಣ್ಣ, ರಾಜ್ಬಿ ಶೆಟ್ಟಿ, ಉಪೇಂದ್ರ ಸರ್ ಫಿಲ್ಮ್ನಲ್ಲಿ ಯಾರ. ಕನ್ನಡ ಸಂಗತಿ ತೆಲುಗುದಾಗ ಒಂದು ಮೂವಿ ರಿಲೀಸ್ ಆಗಿದೆ, ಬಟ್ ತೆಲುಗುದಾಗ ಲೇಟಾಗಿ ಥಿಯೇಟರ್ದಾಗ ರಿಲೀಸ್ ಆಗಿತ್ತು ಮೂವಿ. ಫಸ್ಟ್ ಡೈರೆಕ್ಟರ್ ಬಗ್ಗೆ ನಾವು ಮಾತಾಡಬೇಕಂದ್ರೆ ಸ್ಟೋರಿ ಮೇಲೆ ಫೋಕಸ್ ಅಂತ ಕೊಟ್ಟರೋರು, ಬಟ್ CG ಆಗಲಿ VFX ಆಗಲಿ ಸೌಂಡ್ ಕ್ವಾಲಿಟಿ ಮೇಲೆ ಫೋಕಸ್ ಅವ್ರು ಕೊಡಲಿಲ್ಲ. ಯಾಕಂದ್ರೆ ಮುಟ್ಟ ಜಾಗದ ಗ್ರೀನ್ ಸ್ಕ್ರೀನಲ್ಲಿ ಶೂಟ್ ಮಾಡ್ರಪ್ಪ, ಅದು ಕ್ಲಾರಿಟಿ ನಮಗೆ ಕಾಣ್ತದೆ. ಪ್ರೊಡಕ್ಷನ್ ವ್ಯಾಲ್ಯೂ ಮುಟ್ಟ ವೀಕ್ ನನಗೆ ಅನಿಸಿತು. CG ಮೇಲೆ VFX ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ರು ಈ ಮೂವಿ ಸ್ವಲ್ಪ ಬೇರೆ ಲೆವೆಲ್ದಾಗೆ ರಿಸಲ್ಟ್ ತರ್ತಿದ್ದು ಒಂದು ಪಾಯಿಂಟ್ ನನಗೆ ಅನಿಸಿತು. ಸ್ಟೋರಿ ಸಪ್ರೇಟ್ ಬಗ್ಗೆ ನಾವು ಮಾತಾಡಬೇಕಂದ್ರು, ರಾಜ್ಬಿ ಶೆಟ್ಟಿ ನಾರ್ಮಲಾಗಿ ಆಫೀಸ್ಗೆ ಹೋಗ್ತಾ ಇರ್ತಾರೆ. ಸಡನ್ಲಿ ಒಂದು ನಾಯಿ ಬರ್ತದೆ, ಇವ್ರ ಬೈಕ್ ತಳ ಬಂದಿಗೆ ಸತ್ತೋಗ್ತದೆ. ಆ ನಾಯಿ ಮುಟ್ಟ ಸೆಂಟಿಮೆಂಟ್ ಇರ್ತದೆ ಇಲ್ಲಿ ಉಪೇಂದ್ರ ಅವರಿಗೆ. ಉಪೇಂದ್ರ ಅವರು ದೊಡ್ಡ ಗ್ಯಾಂಗ್ಸ್ಟರ್ ಇರ್ತಾರೆ ಫಿಲ್ಮ್ನಲ್ಲಿ ಅಂತ, ಅಂದರೆ ಯಾರಿಗೇನು ಅಂಜಿಸ್ತಾರೆ, ಯಾರಿಗೇನೋ ಹೊಡಿತಾರೆ ಅವರು. ರಾಜ್ಬಿ ಶೆಟ್ಟಿ ಯಾವ ಥರ ಎಸ್ಕೇಪ್ ಆತಾನೆ ಇವನ್ಲಾಸಿ, ಮತ್ತು ಶಿವಣ್ಣ ಯಾವ ಥರ ಹೆಲ್ಪ್ ಮಾಡ್ತಾನೆ ಇಲ್ಲಿ ರಾಜ್ಬಿ ಶೆಟ್ಟಿಗೆ, ಇದೇ ಕಾನ್ಸೆಪ್ಟ್ ಅಂತಿರ್ಕಾದ. ಈ ಥರ ಸ್ಟೋರಿನ ಮಾತಾಡ್ಬೇಕಂದ್ರೆ ಎಷ್ಟೋ ಮೂವಿಗಳು ಅಂತಿರ್ಗ ಬಂದವು. ಜಾನ್ ವಿಕ್ ಆಗಲಿ ಬೇರೆ ಬೇರೆ ಸಪ್ಲಾಟ್ ಮೂವಿಗಳು ಅಂತಿರ್ಗ ಬಂದವು. ಬಟ್ ಫಿಲ್ಮ್ನಲ್ಲಿ ಸೆಂಟಿಮೆಂಟ್ ಆದ ನೋಡಿ, ಥೋಡೆ ಪ್ಲೇಸ್ನಲ್ಲಿ ವರ್ಕ್ ಅಂತರ್ಗ ಮಾಡ್ತಾರೆ, ಥೋಡೆ ಪ್ಲೇಸ್ನಲ್ಲಿ ವರ್ಕ್ ಅಂತರ್ಗ ಮಾಡಲ್ಲ. ಇದೇ ವೀಕ್ ಪಾಯಿಂಟ್ ನನಗೆ ಅನಿಸಿದ್ದು. ಶಿವಣ್ಣಗೂ ಒಂದು 10 ಅವತಾರನಲ್ಲಿ ತೋರಿಸ್ಯಾರ ಡಾಕ್ಟರ್ ಅವ್ರ ಅಂತರ್ಗ, ಚಲೋ ಕ್ರಿಯೇಟಿವಿಟಿ ಅವ್ರಿಗೆ ಅಂತರ್ಗ ಮಾಡಿರಿ. ಇಲ್ಲಿ ಫಿಲ್ಮ್ನಲ್ಲಿ ಒಂದು ಮೆಸೇಜ್ ಅಂತರ್ಕ ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಅಂತರ್ಗ ಮಾಡಲ್ಲ, ಯಾಕಂದ್ರೆ ಒಂದು ಸೀರಿಯಸ್ನೆಸ್ಗೂ ಒಂದು ಕಾಮಿಡಿ ಝೋನ್ದಾಗ ತೋರಿಸ್ಯಾರ ಒಂದು ಮೆಸೇಜ್ ಅಂತ ನನಗೆ ಅನಿಸಿತು. ನೀವೇನೋ 45 ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನದ ಕಾಮೆಂಟ್ ಮಾಡಿ ಹೇಳ್ರಿ.